ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಣವಿ ಕ್ರಿಯೇಷನ್. ನೋಡಿ, ಸ್ಟೋನ್ ರಿಂಗ್ ಬೀಡ್ ತೊಗೊಂಡಿದ್ದೀನಿ, ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ಡು, ಜರಿ ಥ್ರೆಡ್ಡು, ನೀಡಲ್ಲು, ಬಿಗ್ ಐ ನೀಡಲ್ಲು ಮತ್ತು ಎಮ್ಮಿಂಗ್ ನೀಡಲ್ ತೊಗೊಂಡಿದ್ದೀನಿ. ನಾನು ಯಾವ ರೀತಿ ಸುತ್ಕೋತೀನಿ ಅಂತ ಅಂದರೆ 5 ಈಗ ಸ್ಟಡಿ ಪ್ಯಾಡ್ಗೆ 5 ಸರಿ ನಾನು ಸುತ್ಕೋತಾ ಇದ್ದೀನಿ ದಾರನ. 5 ಸರಿ ಸುತ್ಕೊಂಡು ಕಟ್ ಮಾಡಿಕೊಂಡು ನೆಕ್ಸ್ಟು ಬಿಗ್ ಐ ನೀಡಲ್ಗೆ ಪೋಣಿಸ್ಕೊತೀನಿ. ಒಣಸ್ಕೊಂಡು 2 ಸಮನಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ರೀತಿ 10 ಸ್ಟ್ಯಾಂಡ್ಸ್ ಆಗುತ್ತೆ. ನಾನು ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀಡಲ್ನ ಹಾಕಿ ದಾರ ತಂದು ಸ್ವಲ್ಪ ಲೆಂತ್ ತಗೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಎಮ್ಮಿಂಗ್ ನೀಡಲ್ಗೆ ನಾನು 2 ಎಳೆ ಗ್ರೀನ್ ಕಲರ್ ದಾರನ ಸುತ್ಕೊಂಡಿದ್ದೀನಿ. ದಾರ ಫುಲ್ಗೆ ಅದನ್ನು ಹಾಕ್ಬಿಟ್ಟು ಮೇಲ್ ತನಕನೂ ದಾರನ ಎಳ್ಕೊಂಡು ನಾನೀಗ ಒಂದು ಕ್ರಿಸ್ಟಲ್ ಬೀಡು, ರೌಂಡ್ ಸ್ಟೋನ್ ಬೀಡು ಮತ್ತು ಕ್ರಿಸ್ಟಲ್ ಬೀಡು 3 ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಆ್ಯಡ್ ಮಾಡಿ ದಾರ ನೀಡಲಿಂದ ಫುಲ್ ದಾರನ ಎಳ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಫುಲ್ ದಾರನ ಮೇಲ್ ಮಾಡ್ಕೋಬೇಕು. ಮೇಲ್ ಮಾಡಿಕೊಂಡು ಈಗ ನಾನು ಗಂಟು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಇಟ್ಕೊಂಡು ಒಂದು ನಾಟಕೊಳ್ಳಿ ಫ್ರೆಂಡ್ಸ್. ಟೈಟಾಗಿ ಈ ರೀತಿ ನಾಟಕೊಳ್ಳಿ. ಇದೇ ರೀತಿ ಮತ್ತೆ ನಾನು ನೀಡಲ್ನ ಹಾಕಿ ದಾರ ತಂದು 2 ಸ್ವಲ್ಪ ಲೆಂತಿಯಾಗಿ ಸಮನಾಗಿ ತಗೊಂಡು ಮತ್ತು ನಾನು ಎಮ್ಮಿಂಗ್ ನೀಡಲಿಂದ ದಾರನ ಪೋಣಿಸ್ಕೊಂಡು ಮೇಲ್ ತನಕ ತಗೊಂಡು ಮತ್ತು ಕ್ರಿಸ್ಟಲ್ ಬೀಡು, ಒಂದು ರೌಂಡ್ ಬೀಡು, ಸ್ಟೋನ್ ಬೀಡು ಮತ್ತು ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡಿ ಮತ್ತು ದಾರದಿಂದ ಮೇಲಕ್ಕೆ ಸಿಲ್ಕ್ ಥ್ರೆಡ್ ಒಳಗೆ ಈ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈಸಿಯಾಗಿ ಹೋಗುತ್ತೆ ಫ್ರೆಂಡ್ಸ್. ಆ್ಯಡ್ ಮಾಡಿ ನಾನು ಈಗ ಇದನ್ನು ನಾಟಕೊಳ್ತಾ ಇದ್ದೀನಿ. ಈ ರೀತಿ ನಾಟಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನಾಟಕೊಂಡು ನೆಕ್ಸ್ಟು ಎರಡನ್ನೂ ಸೇರಿ ಈಗ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. 2 ಸೇರಿ ಈಗ ಒಂದು ನಾಟಕೋಬೇಕು ಫ್ರೆಂಡ್ಸ್. ಎರಡು ನಾಟಕೊಳ್ಳಿ. ನೋಡಿ, ಈ ರೀತಿ ನಾಟಕೋಬೇಕು. ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ಯಾವ ರೀತಿ ಇದೆ ಕುಚ್ಚು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್, ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಮತ್ತೆ ನಾನು ನೀರಲ್ಲಿ ಹಾಕಿ ದಾರ ತೆಗೆದು ಲೆಂತಿಯಾಗಿ ಸ್ವಲ್ಪ ದಾರನ ಸಿಲ್ಕ್ ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎಮ್ಮಿಂಗ್ ನೀಡಲಿಂದ ಏನು ದಾರನ ಪೋಡ್ಸಿದ್ನಲ್ಲ ಅದ್ರ ಫುಲ್ ದಾರನ ಮೇಲ್ ಮಾಡಿಕೊಂಡು ಮತ್ತೆ 3 ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ರಿಸ್ಟಲ್ ಬೀಡು, ಸ್ಟೋನ್ ರಿಂಗ್ ಬೀಡು ಮತ್ತು ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡಿಕೊಂಡು ದಾರದಿಂದ ಸಿಲ್ಕ್ ಥ್ರೆಡ್ಗೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ 2 ಎಳೆ ದಾರನ ಈ ರೀತಿ ಪೋಣಿಸ್ಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಸಿಲ್ಕ್ ಥ್ರೆಡ್ ಒಳಗೆ ಬೀಡ್ಸ್ನ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಈಗ ನಾಟ್ ಹಾಕ್ಕೊಂಡು ಮತ್ತೆ ಆ ಬೀಡನ್ನ 2 ಬೀಡು ಸೇರಿ ಒಂದು ನಾಟ್ ಹಾಕ್ಕೋಬೇಕು ಫ್ರೆಂಡ್ಸ್. ಈಸಿಯಾಗಿ ಹಾಕ್ಬೋದು ಫ್ರೆಂಡ್ಸ್. ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ನೀಡಲ್ನ ಹಾಕಿ ದಾರನ ತಂದು 2 ಸ್ವಲ್ಪ ಲೆಂತಿಯಾಗಿ ಸಮನಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಎಮ್ಮಿಂಗ್ ನೀಡಲಿಂದ ಇನ್ನೊಂದು ಸರಿ ಪಕ್ಕದಲ್ಲಿ ಇನ್ನೊಂದು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆ ರೀತಿ ಆದರೂ 2 ಟಿಪ್ ತೋರಿಸಿದ್ದೀನಿ ಫ್ರೆಂಡ್ಸ್. ಒಂದೊಂದೇ ಮಾಡ್ಕೋಬೋದು. ಇಲ್ಲ ಅಂದರೆ 2 ದಾರನ ಒಂದೊಂದು ಸರಿ ಈ ಥರ ಪೋಣಿಸ್ಕೊಂಡು ನೆಕ್ಸ್ಟು 2 ಎಳೆ ದಾರನ ಎಮ್ಮಿಂಗ್ ನೀಡಲ್ಗೆ ಏನು ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದರಲ್ಲಿ ಬೀಡನ್ನ ಆ್ಯಡ್ ಮಾಡಿ ಆಮೇಲೆ ನಾಟಕೋಬೋದು ಫ್ರೆಂಡ್ಸ್. 2 ಟ್ರಿಕ್ ತೋರಿಸಿದ್ದೀನಿ. ನಿಮಗೆ ಯಾವುದು ಈಸಿ ಆಗುತ್ತೋ, ಈಸಿ ವೇ ಅನಿಸುತ್ತೋ ಅದರಿಂದ ಆ ಥರ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ನಾನು ಪೋಣಿಸ್ಕೊಂಡಿದ್ದೀನಿ 3 ಬೀಡ್ನು ಈಗ ಸಿಲ್ಕ್ ಥ್ರೆಡ್ಗೆ ಈಸಿಯಾಗಿ ನಾನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲಲ್ಲಿ ಡಿಫ್ರೆಂಟ್ ಕ್ರೋಶಾದ ಡಿಸೈನು, ಕುಚ್ಚು ಡಿಸೈನು ಇದೆ ಫ್ರೆಂಡ್ಸ್. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಮತ್ತು ನಾನು ಎಮ್ಮಿಂಗ್ ನೀಡಲಿಂದ 2 ಎಳೆ ದಾರ ಅಂತ ತಗೊಂಡಿದ್ನಲ್ಲ ಅದನ್ನು ಸಿಲ್ಕ್ ಥ್ರೆಡ್ ಫುಲ್ ಮೇಲ್ ತನಕ ಇಳ್ಕೊಂಡು ಕ್ರಿಸ್ಟಲ್ ಬೀಡು, ಸ್ಟೋನ್ ರಿಂಗ್ ಬೀಡು ಮತ್ತು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ನೆಕ್ಸ್ಟು ಸಿಲ್ಕ್ ಥ್ರೆಡ್ ಫುಲ್ಲು ಈ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ನಾಟ್ ಹಾಕ್ಕೊತೀನಿ ಫ್ರೆಂಡ್ಸ್. ಟೈಟಾಗಿ ಇಟ್ಕೊಂಡು ನಾಟ್ ಹಾಕ್ಕೊಂಡಾದಮೇಲೆ ಮತ್ತು ಈ 2 ಏನಿದಾವಲ್ಲ ಫ್ರೆಂಡ್ಸ್ ಇವೆರಡನ್ನು ಜಾಯಿಂಟ್ ಮಾಡಬೇಕು. ಮತ್ತು ನಾಟ್ ಹಾಕ್ಕೋಬೇಕು. ಇವೆರಡು ಸೇರಿಸಿ ನಾಟ್ ಹಾಕ್ಕೊಳ್ಳಿ. ಫುಲ್ ಸ್ಯಾರಿಗೆ ಇದೇ ರೀತಿ ಫಸ್ಟು
ನೀವು ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಹಾಕ್ಕೋಬೋದು ಫ್ರೆಂಡ್ಸ್. ಎರಡೂ ರೀತಿಯಿಂದನೂ ತೋರಿಸಿದ್ದೀನಿ. ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ಹಾಕ್ಕೋಬೋದು ಫ್ರೆಂಡ್ಸ್. ನೋಡಿ ನಾನೀಗ ಈ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಫುಲ್ ಸ್ಯಾರಿಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ನಾನೀಗ ಫುಲ್ ಸ್ಯಾರಿಗೆ ಹಾಕಿದ್ದೀನಿ ಫ್ರೆಂಡ್ಸ್. ಈ ರೀತಿ ಫುಲ್ ಸ್ಯಾರಿಗೆ ಫಸ್ಟ್ ಸ್ಟೆಪ್ ಹಾಕಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ಪು ಕುಚ್ಚು ಹಾಕೋದನ್ನ ತೋರಿಸ್ತಾ ಇದ್ದೀನಿ. ನಾನು 120 ಸ್ಟ್ಯಾಂಡ್ಸ್ನ ಗ್ಲೂ ಹಾಕಿ, ಫ್ಯಾಬ್ರಿಕ್ ಗ್ಲೂ ಹಾಕಿ ಸ್ಟಿಕ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ನಾನೀಗ ಎಮ್ಮಿಂಗ್ ನೀಡಲ್ಗೆ ಸರಿ ಥ್ರೆಡ್ನ ಆ್ಯಡ್ ಮಾಡಿ ಕೆಳಗಿನಿಂದ ನೀಡಲ್ನ ತಂದು ನಾನೀಗ ನಾಟ್ ಹಾಕ್ಕೊತಾ ಇದ್ದೀನಿ. ಯಾವ ರೀತಿ ನಾವು ಕುಚ್ಚಿಗೆ, ಬೇಬಿ ಕುಚ್ಚಿಗೆ ಎಲ್ಲ ನಾಟ್ ಹಾಕ್ಕೊತೀವಲ್ಲ ಫ್ರೆಂಡ್ಸ್, ಅದೇ ರೀತಿ ನಾವು ಇಲ್ಲಿ ನಾಟ್ ಹಾಕ್ಕೊತೀವಿ. ಒಂದು 4 to 5 ಟೈಮ್ಸು ಇದೇ ರೀತಿ ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ 3 4 5 ಸರಿ ಈ ರೀತಿ ನಾಟ್ ಹಾಕೊಂಡಾದಮೇಲೆ ಬ್ಯಾಕ್ ಸೈಡಿಗೆ ಕುಚ್ಚನ್ನ ಟರ್ನ್ ಮಾಡಿಕೊಂಡು ಜರಿ ಥ್ರೆಡ್ ಏನು ಹಾಕಿದ್ವಲ್ಲ ಫ್ರೆಂಡ್ಸ್, ಅದು ಅಷ್ಟು ಸೇರಿ ನಾವು ಇನ್ನೊಂದು ನಾಟ್ ಹಾಕ್ಕೊಬೇಕು ಫ್ರೆಂಡ್ಸ್. ಇನ್ನೊಂದು ನಾಟ್ ಹಾಕ್ಕೊಂಡು ನೆಕ್ಸ್ಟು ನೀಡಲ್ನ ಮಧ್ಯಕ್ಕೆ ಹಾಕಿ ನಾವು ಜರಿ ಥ್ರೆಡ್ನ ಹೊರಗೆ ತೆಗೆದು ನಾನು ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿ ಬೇಬಿ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಾಣ್ತಾ ಇದೆ. ನೆಕ್ಸ್ಟು ಇನ್ನೊಂದು ಕಲರ್ನು ನಾನು 120 ಸ್ಟ್ಯಾಂಡ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. 2 ಕಲರ್ಸ್ ಹಾಕಿದ್ದೀನಿ ನಾನು. ಈ ರೀತಿ ಹಾಕ್ಕೊಂಡು ಮತ್ತೆ ನಾನು ಫಸ್ಟ್ ಏನು ರೀತಿ ತೋರಿಸಿದ್ನಲ್ಲ ಜರಿ ಥ್ರೆಡ್ನ ಯಾವ ರೀತಿ ನಾಟ್ ಹಾಕ್ಕೋಬೇಕು ಅಂತ, ಅದೇ ರೀತಿ ನಾನು ಮತ್ತೆ ಇಲ್ಲಿ ನಾಟ್ ಹಾಕ್ಕೊತಾ ಇದ್ದೀನಿ ಜರಿ ಥ್ರೆಡ್ಡಿಂದ. ಜರಿ ಥ್ರೆಡ್ ಕುಚ್ಚಿಗೆ ಎಷ್ಟು ಹಾಕಿದ್ರೂ ಚೆನ್ನಾಗೇ ಕಾಣುತ್ತೆ ಫ್ರೆಂಡ್ಸ್, ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೋಡಿ ಮತ್ತು ಲೆಂತು ಬೇಬಿ ಕುಚ್ಚು ಚಿಕ್ಕದಿದ್ರೇ, ಶಾರ್ಟ್ ಆಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಿಮ್ಮ ಇಷ್ಟ ನೋಡಿ, ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿ ನಿಮ್ಮ ಸೀರೆಗೂ ಹಾಕ್ಕೊಂಡು ಖುಷಿಪಡಿ ಫ್ರೆಂಡ್ಸ್. ನೋಡಿ ನಾನು ಈ ರೀತಿ 4 to 5 ಟೈಮ್ಸು ಈ ರೀತಿ ನಾಟ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಜರಿ ಥ್ರೆಡ್ ಏನು ಹಾಕಿದ್ವಲ್ಲ ಅದು ಅಷ್ಟು ಸೇರಿಸಿ ನಾನು ನಾಟ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಹಾಕೋ ಈ ರೀತಿ ವೀಡಿಯೋಸ್ ಎಲ್ಲ ಯಾವ ರೀತಿ ಇದೆ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಇದೆ ಡಿಸೈನು ಅಂತ. ನೋಡಿ ನಾನು ಫುಲ್ ಸ್ಯಾರಿಗೆ ಹಾಕಿ ನಿಮಗೀಗ ತೋರಿಸ್ತೀನಿ ಫ್ರೆಂಡ್ಸ್. ಫುಲ್ ಸ್ಯಾರಿಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಈಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಫೈನಲ್ ಲುಕ್ ಈ ರೀತಿ ಕಾಣ್ತಾ ಇದೆ. ಎಷ್ಟು ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಅಲ್ಲ ಫ್ರೆಂಡ್ಸ್. ನಿಮ್ಮ ಸ್ಯಾರಿಗೂ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ನಾನು ಹಾಕೋ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.